ದೈವ ಎಂದರೆ ತುಳುವರಿಗೆ ತಾಯಿಯ ಪ್ರೀತಿ ನೀಡುವ ವಿಶೇಷ ಶಕ್ತಿ. ತಾವು ಕುಣಿದು ದಣಿದು ದೈವವನ್ನ ಖುಷಿಪಡಿಸುವ ದೈವ ನರ್ತಕರು ತುಳು ನೆಲದ ಶಕ್ತಿಗಳನ್ನೇ ನಮ್ಮಂಗಳಕ್ಕೆ ತಂದಿಡುವವರು. ಅಂತಹ ದೈವ ನರ್ತಕರಿಗೆ ಶಕ್ತಿ ನೀಡುವ ಕೆಲಸಕ್ಕೆ ಶ್ರೀ ಅದಮಾರು ಮಠ ಮುಂದಾಗಿದೆ. ಈ ಭೂಮಿ ಪುತ್ರರಿಗಾಗಿ ಭೂದಾನ ಮಾಡುತ್ತಿದೆ. ಇಲ್ಲಿ ನಿರ್ಮಾಣವಾಗುವ ಸಮುದಾಯ ಭವನ ಪಾಣಾರ ಸಮಾಜದ ಒಗ್ಗಟ್ಟಿಗೆ, ಪ್ರಾಚೀನ ಕಟ್ಟುಕಟ್ಟಲೆ ಕುಲ ಕಸುಬುಗಳ ಉಳಿಕೆಗೆ, ಜಾನಪದ ಅಧ್ಯಯನಗಳಿಗೆ ಕೇಂದ್ರವಾಗಿ ಬಳಕೆಯಾಗಲಿದೆ. ಉಡುಪಿ ಜಿಲ್ಲೆಯ ಪಾಣಾರ ಸಂಘಕ್ಕೆ ಜಾಗ ಇಲ್ಲದಿರುವುದರಿಂದ ಸಮುದಾಯ ಭವನವನ್ನು ಕಟ್ಟಿಸಲಿಕ್ಕೆ ಅಸಾಧ್ಯವಾದಂಥ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು. ಸರ್ಕಾರದಿಂದಲೂ ಕೆಲವು ಪ್ರಯತ್ನ ಮಾಡಿ ಫಲ ಸಿಗಲಿಲ್ಲ. ಅದಮಾರು ಮಠದಿಂದ ಕಿರಿಯ ಸ್ವಾಮಿಗಳವರು ಒಂದು ಆಶ್ವಾಸನೆಯನ್ನು ನೀಡಿದರು. ನೀವು ಸಮುದಾಯ ಭವನವನ್ನು ನಿರ್ಮಾಣ ಮಾಡುವುದಿದ್ರೆ ನಿಮಗೆ ಅದಮಾರು ಮಠದ ವತಿಯಿಂದ ಅಲೆಗೂರು ಹತ್ತಿರ ಒಂದು ಜಾಗ ಇದೆ, ಅದರಲ್ಲಿ ನಿಮಗೆ ಕೊಡ್ತೇವೆ ಅಂತ ಹೇಳಿದರು. ಹಾಗೆ ಬಂದು ನಾವೆಲ್ಲ ಇಲ್ಲಿ ನೋಡಿದಾಗ ಬಹಳ ಒಂದು ಒಳ್ಳೆಯ ಜಾಗ ನಮಗೆ ನಮ್ಮ ಸಮುದಾಯ ಭವನಕ್ಕಾಗಿ ಕೊಟ್ಟಿದ್ದಾರೆ. ಇದೊಂದು ನಮ್ಮ ಸಮುದಾಯಕ್ಕೆ ಬಹಳ ಸಂತೋಷದ ವಿಷಯ. ಇಷ್ಟು ವರ್ಷ ನಮ್ಮ ಹಿರಿಯರು ದೈವದ ಸೇವೆಯನ್ನು ಮಾಡಿದ್ದಕ್ಕೆ ಕೃಷ್ಣ ಪ್ರಸಾದವಾಗಿ ನಮಗೆ ಈ ಜಾಗ ಸಿಕ್ಕಿರುವುದರಿಂದಾಗಿ ಬಹಳ ಸಂತೋಷದ ವಿಷಯ. ಹಾಗೆ ಅದಮಾರ ಮಠದ ಹಿರಿಯ ಸ್ವಾಮಿಗಳಾದಂತಹ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಮತ್ತೆ ಕಿರಿಯ ಸ್ವಾಮಿಗಳಾದಂತಹ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಈ ಜಾಗವನ್ನ ನಮಗೆ ಅನುಗ್ರಹಿಸಿದ್ದಾರೆ. ಬಹಳ ಒಂದು ಅವಶ್ಯಕತೆ ಇದ್ದಂತ ಒಂದು ಜಾಗ. ಯಾಕಂದ್ರೆ ನಾವು ಸಂಘದ ವತಿಯಿಂದ ಸರ್ವೆ ಮಾಡಿದಾಗ ನಮ್ಮ ಸಮುದಾಯದಲ್ಲಿ ತುಂಬಾ ಜನರು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದನ್ನು ನಾವು ಕಂಡಿದ್ದೇವೆ. ಇದಕ್ಕೆ ನಮ್ಮಲ್ಲಿ ನಾವು ಜೊತೆಗೂಡದಿದ್ರೆ ಸರ್ಕಾರದಿಂದ ಯಾವುದನ್ನೂ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಸ್ವಾಮಿಗಳವರು ಅದಮಾರು ಮಠದಿಂದ ಈ ಜಾಗವನ್ನು ನಮಗೆ ನೀಡುವಾಗ ಒಂದು ಬಹಳ ಸಂತೋಷದ ವಿಷಯವನ್ನು ಹೇಳಿದ್ದಾರೆ. ನೀವು ಪ್ರಕೃತಿ ರಕ್ಷಣೆ ಮಾಡುವುದಿದ್ರೆ ನಿಮಗೆ ಜಾಗದ ವ್ಯವಸ್ಥೆಯಲ್ಲಿ ಮತ್ತಷ್ಟು ನಾವು ಸಹಕಾರ ನೀಡ್ತೇವೆ ಅಂತೇಳಿ. ಬಹುಶಃ ಅವರು ಕೂಡ ಪ್ರಕೃತಿಯ ಬಗ್ಗೆ ಬಹಳ ಆಸಕ್ತಿ ಇರುವವರು ಅನಿಸ್ತಾ ಇದೆ. ದೊಡ್ಡ ದೊಡ್ಡ ಕಟ್ಟುವನ ಬಿಲ್ಡಿಂಗ್ ಕಟ್ಟುವುದಕ್ಕಿಂತಲೂ ಅಲ್ಲಿ ಮರಗಿಡಗಳನ್ನು ನೆಟ್ಟು ನೀವು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಿದ್ರೆ ನಿಮಗೆ ಸರ್ವೆ ಮಾಡಿದ ಜಾಗಕ್ಕಿಂತಲೂ ಹೆಚ್ಚು ನಾವು ಅಲ್ಲಿ ಮರಗಿಡ ಪ್ರಕೃತಿಯನ್ನು ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ಈಗ ನಾವು ಆದಷ್ಟು ನಮ್ಮ ಸಮುದಾಯದವರು ಒಗ್ಗಟ್ಟಿನಿಂದ ಮುಂದಕ್ಕೆ ಬರಬೇಕಾಗಿದೆ. ಇಲ್ಲದಿದ್ದರೆ ಮೂಲಭೂತ ಸೌಕರ್ಯವನ್ನು ನಾವು ಪಡೆದುಕೊಳ್ಳುವುದು ಬಹಳ ಕಷ್ಟ ಇದೆ. ನಮ್ಮ ಸಮುದಾಯ ಭವನದಲ್ಲಿ ನಮ್ಮದು ಜಾತಿ ಕಸುಬೆಲ್ಲ ಉಂಟು. ಈ ಕೊಡೆ ಮಾಡುವುದು, ಮುಟ್ಟಲೆ ಮಾಡುವುದು, ಆಳೆ ಮಾಡುವುದು, ಅದೇ ರೀತಿ ಪಾರ್ದನ ಇತ್ಯಾದಿಯೆಲ್ಲ ಅಭ್ಯಾಸ ಮಾಡಲಿಕ್ಕೆ ಅಧ್ಯಯನ ಕೇಂದ್ರ ಆ ಥರ ಮಾಡಬೇಕಂತೇಳಿ ನಮ್ಮ ಒಂದು ಸಂಕಲ್ಪ. ಈ ಚದುರಿ ಹೋದ ಒಂದು ನಮ್ಮ ಸಮುದಾಯವನ್ನು ಒಗ್ಗೂಡಿಸಲು ತುಂಬಾ ಪ್ರಯತ್ನ ನಡೀತಿದೆ. ಆ ಒಗ್ಗೂಡ ಆಗಬೇಕಾದ್ರೆ ನಮ್ಗೊಂದು ಸಮುದಾಯ ಭವನದ ಅಗತ್ಯವಿದೆ. ಈ ಸಮುದಾಯದಲ್ಲಿ ಒಂದು ಧ್ಯಾನ ಕೇಂದ್ರ ಮತ್ತೆ ಕಲಾ ಕೇಂದ್ರ, ಮಕ್ಕಳಿಗೆ ಕಾರ್ಯಕ್ರಮ ನಡೆಸಿ ಅಲ್ಲಿ ಸ್ಕಾಲರ್ಶಿಪ್ ಕೊಡುತ್ತಾರೆ. ತುಂಬಾ ಯೋಜನೆಗಳಿದೆ.